ನಾವು ಒಟ್ಟಾರೆಯಾಗಿ 10 ದಿನಗಳ ಕಾಲ ಪ್ರವಾಸನ ಕೈಗೊಂಡಿದ್ವಿ. ಎಲ್ಲ ವಿಡಿಯೋಗಳ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಸೀರಿಯಲ್ ಆಗಿ ನೀವು ನೋಡ್ತಾ ಹೋಗಬಹುದು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾಗೀರಥಿ ಟ್ರಾವೆಲ್ಸ್. ಸರಿಸುಮಾರು 50ರಿಂದ 60 ವರ್ಷಗಳ ಕಾಲ ಜನರ ಸೇವೆ ಮಾಡ್ತಾ ಟ್ರಾವೆಲ್ಸ್ ನಲ್ಲಿ ಒಳ್ಳೆ ಹೆಸರು ಗಳಿಸಿರತಕ್ಕಂಥ ಭಾಗೀರಥಿ ಟ್ರಾವೆಲ್ಸ್. ಭಾರತದಾದ್ಯಂತ ಎಲ್ಲಾ ಸೀಸನ್ ಅಲ್ಲೂ ಟ್ರಿಪ್ ಹೋಗೋದಕ್ಕೆ ಭಾಗೀರಥಿ ಟ್ರಾವೆಲ್ಸ್ ನ ಸಂಪರ್ಕಿಸಿ. ಹಾಗೆ ಟ್ರಿಪ್ ನಲ್ಲಿ ಮನೆ ಊಟನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಕಾಳಿಕಾ ಮಂದಿರ್ಗೆ ಹೋಗ್ತಾ ಇರೋದು, ಮಳೆ ಇದೆ, ಎಲ್ಲ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ವಲ್ಪ ಮಳೆ ಉಜ್ಜಯಿನಿ, ಬಟ್ ಆದ್ರೂ ಸಹ ಪ್ರವಾಸ ಬಂದಿರೋದ್ರಿಂದ ಮಳೆ ಬಗ್ಗೆ ಏನು ಚಿಂತೆ ಇಲ್ಲ. ಎಷ್ಟೇ ಮಳೆ ಇದ್ರೂ ದರ್ಶನ ಮಾಡಲೇಬೇಕು, ನೋಡ್ಲೇಬೇಕು. ಹೌದು ಹೌದು, ಕಾಳಿಕಾ ಮಂದಿರ ಅಂತೆ. ಇಲ್ಲಿ ಕಾಳಿಕಾ ಮಂದಿರ ಹೋಗ್ತಾ ಇದ್ದೀವಿ. ಶಕ್ತಿಪೀಠ, ಅದು ಶಕ್ತಿಪೀಠ ಮಾ ಗಡ್ ಕಾಳಿಕಾ ಮಂದಿರ್ ಉಜ್ಜಯಿನ್ ಅಂತ ಹೇಳಿದೆ. ಬನ್ನಿ, ಗಡ್ ಕಾಳಿಕಾ ಮಾತನ ದರ್ಶನ ಮಾಡೋರಂತೆ. ಉಜ್ಜಯಿನಿಗೆ ಬಂದಾಗ ಈ ಒಂದು ಶಕ್ತಿಪೀಠ ನೋಡಬಹುದು, ಕಾಳಿ ಮಂದಿರ ನೋಡಿ. ಇಲ್ಲಿ ದೇವರಿಗೆ ಪೂಜೆ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಪೂಜಾ ಬುಟ್ಟಿಗಳು, ಈ ರೀತಿಯಾಗಿ ಹೂವು, ಪ್ರಸಾದ, ದೇವರಿಗೆ ಬೇಕಾದಂತ ಕೆಲವೊಂದು ಸಾಮಗ್ರಿಗಳನ್ನ, ದೇವರಿಗೆ ಇಷ್ಟ ಆಗ್ತಕ್ಕಂಥ ಸಾಮಗ್ರಿಗಳನ್ನ ಇಲ್ಲಿ ಜೋಡಿಸಿರ್ತಕ್ಕಂಥದ್ದು. ಎಲ್ಲೂ ನೋಡ ಸಿಗದ ಒಂದು ವಿಶೇಷ ಏನು ಅಂದರೆ, ಮಾ ಗಡ್ಕಾಳಿಕಾ ಮಂದಿರ್ ಒಂದು ಶಕ್ತಿಪೀಠ. ಅಧಿಕೃತವಾಗಿ ಅದು ಶಕ್ತಿಪೀಠ ಅಂತ ಅನ್ಸ್ಕೊಳ್ಳಿಲ್ಲ ಅಂದರೂ ಎಲ್ಲರೂ ಅದನ್ನು ಶಕ್ತಿಪೀಠ ಅಂಥೇಳಿ ನಂಬೋದುಂಟು. ಇಲ್ಲಿ ವಿಶೇಷ ಏನು ಅಂದರೆ, ಮಹಿಳಾ ಪೂಜಾರಿಗಳು ಕೆಲಸ ಮಾಡ್ತಕ್ಕಂಥದ್ದು, ಅಂದರೆ ಪೂಜೆ ಮಾಡ್ತಕ್ಕಂಥದ್ದು. ಒಂದು ಉದಾಹರಣೆ, ಉಜ್ಜಯಿನಿಯಲ್ಲಿರ್ತಕ್ಕಂಥ ಗಡ್ಕಾಳಿಕಾ ದೇವಸ್ಥಾನದಲ್ಲಿ ಅಲ್ಲಿ ಆರತಿ, ಪೂಜೆ ಮತ್ತು ಅಭಿಷೇಕ ಸಮಾರಂಭಗಳನ್ನು ಮಹಿಳಾ ಪೂಜಾರಿಗಳು ನಿರ್ವಹಿಸ್ತಾರಂತೆ. ಕಾಳಿಕಾ ದೇವಿಗೆ ಸಮರ್ಪಿತವಾದ ಗಡ್ಕಾಳಿಕಾ ದೇವಸ್ಥಾನವನ್ನು 10 ತಲೆಮಾರಿಗಳಿಗೂ ಹೆಚ್ಚು ಕಾಲ ನಾಥಕುಲದವರು ನಿರ್ವಹಿಸ್ತಾ ಇದ್ದಾರಂತೆ. ದೇವಾಲಯದ ಪುರೋಹಿತ ಕುಟುಂಬದ ಸೊಸೆ ಕರಿಷ್ಮಾನಾಥ್ ಅಧಿಕೃತ ಪೂಜಾರಿಯಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರಂತೆ. ಮಧ್ಯಪ್ರದೇಶದ ಉಜ್ಜಯಿನಿ ನಗರವು ಪವಿತ್ರ ಶಕ್ತಿಪೀಠವಾದ ಹರ್ಸಿದ್ದಿ ದೇವಿಯ ನೆಲೆಯಾಗಿರ್ತಕ್ಕಂಥದ್ದು. ಅಧಿಕೃತವಾಗಿ ಶಕ್ತಿಪೀಠ ಅಂತ ಗುರುತಿಸಿಲ್ಲವಾದರೂ ಇದು ಅಪಾರವಾದಂಥ ಮಹತ್ವವನ್ನು ಹೊಂದಿರತಕ್ಕಂಥ ಒಂದು ದೇವಾಲಯ. ಈ ದೇವಾಲಯವು ಶಕ್ತಿಪೀಠ ಎಂದು ಹಲವರು ನಂಬ್ತಾರೆ. ಪುರಾಣಗಳ ಪ್ರಕಾರ ತಾಯಿ ಭಾಗವತಿ ಸತಿಯ ತುಟಿಗಳು ಉಜ್ಜಯಿನಿ ಶಿಪ್ರಾ ನದಿಯ ದಡದ ಬಳಿ ಇರುವ ಭೈರವ ಪರ್ವತದ ಮೇಲೆ ಬಿದ್ದಿವೆ ಎಂದು ನಂಬಲಾಗುತ್ತಂತೆ. ಕವಿ ಕಾಳಿದಾಸನು ಈ ದೇವಾಲಯದಲ್ಲಿ ಕಾಳಿಕಾದೇವಿಯನ್ನು ಪೂಜಿಸುತ್ತಿದ್ದರಂತೆ. ಈ ದೇವಾಲಯವನ್ನು ಮಹಾಭಾರತದ ಅವಧಿಯಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಮಳೆ ಬರ್ತಾ ಇದೆ, ಕಾಳಿ ಮಾತೆ ದರ್ಶನ ಆಯ್ತಲ್ವಾ, ತುಂಬಾ ಚೆನ್ನಾಗಿದೆ. ಒಂಥರ ಇಲ್ಲಿನ ಪದ್ಧತಿಗಳೇ ಒಂಥರ ಬೇರೆ ತರ ಪೂಜೆ ಎಲ್ಲ. ಯಾಕೆಂದ್ರೆ ನಮ್ಮ ಅಲ್ಲಿ ಸೌತ್ ಇಂಡಿಯಾದಲ್ಲಿ ಪೂಜೆ ಮಾಡ್ತಕ್ಕಂಥ ಹಾಗೆ ಮಂತ್ರಗಳು ಇದೇ ಬೇರೆ. ಇಲ್ಲಿ ಎಲ್ಲರೂ ನಾವು ಹೇಗೆ ಐನೂರು ಪೂಜಾರಿಗಳು ಅಂತ ಕರಿತೀವಿ, ಇಲ್ಲಿ ಎಲ್ಲರೂ ಪಂಡಿತ್ ಅಂತೇಳಿ ಕರೆಯೋದು ವಾಡಿಕೆ. ಪಂಡಿತ್ ಜಿ ಅಂತ ಮರ್ಯಾದೆ ಕೊಟ್ಟು ರೆಸ್ಪೆಕ್ಟ್ ಇಂದ ಕರೀತಕ್ಕಂಥದ್ದು. ಈಗ ದೇವಸ್ಥಾನನ ಪ್ರದಕ್ಷಿಣೆ ಮಾಡಾಯಿತು, ಮಳೆನಲ್ಲೂ ಶೂಟ್ ಮಾಡ್ತಾ ಇರೋದು. ನಿಮ್ಗೆ ಎಲ್ಲರಿಗೂ ಒಳ್ಳೇದು. ಕರ್ಕೊಂಡ್ಬಂದು ಮಳೆಯಲ್ಲಿ ನೆನೆಸ್ತಾ ಇದ್ದಾರೆ ನೋಡಿ, ಹೆಂಗಿದೆಯಾ? ಇಲ್ಲ ಸುಮ್ಮನೆ ಹೇಳಿದೆ, ನೆನೆತಾನೆ ಇಲ್ವಲ್ಲ ನೋಡಿ, ಆಶೀರ್ವಾದ ಇದೆ. ಓ, ಕೈವಾರ ತಾತಯ್ಯನವ್ರು ಇಲ್ಲೇ ಇದ್ದಾರೆ. ಒಟ್ಟಾರೆಯಾಗಿ ಮಾತಾ ಗಡ್ಕಾಳಿಕಾ ಮಂದಿರ್ ಬಹಳ ಪವಿತ್ರ ಹಾಗೂ ತುಂಬಾ ಪವರ್ಫುಲ್ ಆಗಿರತಕ್ಕಂಥ ಒಂದು ದೇವಾಲಯ. ಆಯ್ತಾ ದರ್ಶನ? ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಗಡಿಕಾಳಿಕಾ ಅಂತ ತುಂಬಾ ಚೆನ್ನಾಗಿತ್ತು ನೋಡಿ. ಭಾಗೀರಥಿ ಟ್ರಾವೆಲ್ಸ್ ಇಂದ ಒಟ್ಟು 80 ಜನ ಬಂದಿರೋದು. ಒಂದು ಗಾಡಿಲಿ ಸರಿಸುಮಾರು 8 ಜನ, ಅಂದ್ರೆ ಒಂದು 10 ಗಾಡಿಗಳನ್ನ ಮಾಡಿ ಕಳಿಸಿರ್ತಕ್ಕಂಥದ್ದು. ಅದರಲ್ಲಿ ನಾನೊಂದು ಗಾಡಿಲಿ ಇದ್ದೀನಿ. ಗಾಡಿಲಿ ಇರ್ತಕ್ಕಂಥ ಮೆಂಬರ್ಸ್ ಇವರು ತುಂಬಾ ಚೆನ್ನಾಗಿ ಹೇಳಿದ್ರು ಕೈವಾರದ ತಾತನ ಕಥೆಗಳು, ಹಾಗೆ ಕೈವಾರದ ಬಗ್ಗೆ ನೀವೆಲ್ಲ ನೋಡಿ ಬಹಳ ಖುಷಿ ಪಟ್ಟಿರ್ಬೋದು. ಪ್ರಸಾದಗಳು ತಗೋಬೇಕು ಅಂತ ಆಸೆ, ಬಟ್ ಏನಪ್ಪಾ ಅಂದ್ರೆ ನಾವು 8 ರಿಂದ 10 ದಿನ ಇರೋದ್ರಿಂದ ಪ್ರಸಾದಗಳು ಅಷ್ಟು ದಿನ ಇರೋಲ್ಲ, ಅದೇ ಬೇಜಾರಾಗ್ತಾ ಇರತಕ್ಕಂಥದ್ದು. ಒಂದು ಗಾಡಿನಲ್ಲಿ ಒಂದು 8 ರಿಂದ 10 ಜನ ಇರತಕ್ಕಂಥದ್ದು. ಈ ರೀತಿಯಾಗಿ 10 ಗಾಡಿಗಳು ಹೋಗಿರ್ತಕ್ಕಂಥದ್ದು ಭಾಗೀರಥಿ ಟ್ರಾವೆಲ್ಸ್ ಇಂದ. ಓಕೆ, ಈಗ ನಮ್ಮ ಗಾಡಿಯಲ್ಲಿದೆ, ಗಾಡಿ ಹತ್ತು ಹೋಗ್ಬೇಕು. ಮಳೆ ಬರ್ತಾ ಇದೆ. ಈ ಮಳೆನಲ್ಲೂ ತುಂಬಾ ಚೆನ್ನಾಗಿದೆ. ಏನಪ್ಪಾ ಅಂದ್ರೆ ಸ್ವಲ್ಪ ಬಿಸಿನೀರು ಕುಡಿಬೇಕು. ಯಾವುದೇ ಕಾರಣಕ್ಕೂ ಕೋಲ್ಡ್ ವಾಟರ್ ಕುಡಿಲೇಬಾರ್ದು ಟ್ರಾವೆಲ್ ಬಂದಾಗ. ನೀವು ನಮ್ಮ ಜೊತೆ ಟ್ರಿಪ್ ಬರ್ತಾ ಇದ್ದೀರಾ, ಅದರಿಂದ ಪೂರ್ತಿ ವಿಡಿಯೋ ನೋಡ್ತಾನೆ ಇರಿ, ನಿಮ್ಗೂ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಹೋಗ್ತಾ ಇರೋದು ನೆಕ್ಸ್ಟ್ ಇಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಹೋಗ್ತಾ ಇದೀವಿ. ಕಾಲಭೈರವೇಶ್ವರ ದೇವರು ಮೈನ್ ಉಜ್ಜಯಿನಿನ ಕಾಶಿಯನ್ನ ಕಾಪಾಡೋದು ದೇವರು. ಹೌದಾ? ಕಾಶಿಯನ್ನ ಕಾಶಿ ಪ್ಲೇಸ್ ಅನ್ನೋದು ಕಾಶಿ ವಿಶ್ವನಾಥನ್ ಪ್ಲೇಸ್. ಹೌದು. ಆಯಪ್ಪ ಅಲ್ಲಿ ನೆಲೆಸಬೇಕಂದ್ರೆ ಮೇನ್ ಕಾಲಭೈರವೇಶ್ವರ ಹಾಗೆ ತಿರುಪ್ತಿನ ರಕ್ಷಿಸ್ತಾ ಇದ್ದಾರೆ. ತಿರುಪ್ತಿಗೆ ವೆಂಕಟೇಶ್ವರ ಸ್ವಾಮಿ ಹಾಗೆ ಬಂದ್ರು, ಭೂ ವರಾಹ ಸ್ವಾಮಿ
ಪರ್ಮಿಷನ್ ತಗೊಂಡ್ ಹೌದು. ಬಂದ್ರು. ಸೊ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಅಭಯ ಬೇಕು ಅಂದ್ರೆ ಫಸ್ಟ್ ನಾವು ವರಾಹ ಸ್ವಾಮಿ ದರ್ಶನ ಮಾಡಿ ಅವರ ಪರ್ಮಿಷನ್ ಕೇಳಿ ವೆಂಕಟೇಶ್ವರ ಸ್ವಾಮಿನ ನಮಿಸ್ಬೇಕಲ್ವಾ. ಹೌದು. ಹಾಗೆ ಈಶ್ವರ ಹೀಗೆ ಮಹಾಕಾಳೇಶ್ವರ ಆಗ್ಲಿ ಅಥವಾ ಕಾಶಿ ವಿಶ್ವೇಶ್ವರ ಆಗ್ಲಿ ಅಭಯ ಕೊಡ್ಬೇಕಂದ್ರೆ ನಮ್ಮ ಕಣ್ಣಿಗೆ ನೋಡ್ಬೇಕಂದ್ರೆ ಫಸ್ಟ್ ಕಾಲಭೈರವೇಶ್ವರನ ನೋಡ್ಬೇಕು, ಅವರನ್ನ ನಮಸ್ಕಾರ ಮಾಡಿ ಅವ್ರಿಗೆ ಪೂಜೆ ಮಾಡಿ ಇವ್ರ ದರ್ಶನ ಮಾಡ್ಕೋಬೇಕು. ಅದಕ್ಕೆ ನಾವು ಕಾಶಿ ಯಾತ್ರೆ ಬಂದಿದೀವಲ್ಲ. ಸೊ ಇವಾಗ ಎಲ್ಲಿ ಕಾಲಭೈರವೇಶ್ವರ ದೇವಸ್ಥಾನ ಇದೆ ಅಂತ ನಾವು ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಅದಕ್ಕೋಸ್ಕರ ನಾವು ಊರಲ್ಲಿ ಒಂದು ಕಪ್ಪು ನಾಯಿಗೆ ಪೂಜೆ ಮಾಡ್ಬಿಟ್ಟು ಆ ಕಾಲಭೈರವೇಶ್ವರ ಉದ್ದಿನ ವಡೆ ತುಂಬಾ ಇಷ್ಟ ಅಂತೆ. ಸೊ ಉದ್ದಿನ ವಡೆ ಪಾಯಸ ಮಾಡಿ ಆ ಕಾಲಭೈರವೇಶ್ವರ ಪೂಜೆ ಮಾಡಿ ನೀರ್ ಸ್ನಾನ ಮಾಡಿಸಿ ಪೂಜೆ ಮಾಡಿ ಆ ಹಾರ ಹಾಕಿ ಉದ್ದಿನ ವಡೆ ಹಾರ ಹಾಕಿ ಆ ನಾಯಿಗೂ ಆ ವಡೆ ಪಾಯಸ ಎಲ್ಲ ತಿನ್ನಿಸಿ ಅದಕ್ಕೆ ಧೂಪ ದೀಪ ಎಲ್ಲ ನೈವೇದ್ಯ ಎಲ್ಲ ಮಾಡಿ ನಾವು ಕಾಶಿ ಯಾತ್ರೆ ಬರ್ತೀವಿ. ಹೌದಾ, ಇದೆಲ್ಲ ಮಾಡಿ ಬಂದ್ರ? ಇದೆಲ್ಲ ಮಾಡಿ ಪ್ರತಿಯೊಬ್ರು ಮಾಡಿ. ಅದು ಬರೀ ನಿಮ್ ಕಡೆ ಸಂಸ್ಕೃತಿನ ಎಲ್ಲ ಕಡೆನೂ ಇದೆಯಾ? ಆಕ್ಚುಲಿ ಇರೋದು ಎಲ್ಲಾ ಕಡೆನೂ ಮಾಡ್ಬೇಕು. ಈಶ್ವರ ಅಂದ್ರೆ ಈ ಕಾಲಭೈರವೇಶ್ವರ ಮೇನ್ ವಿಶ್ವೇಶ್ವರ ಬರಕ್ಕಲ್ಲಿ ಕಾರಣ ಅಂದ್ರೆ ಈಗ ಕಾಲಭೈರೇಶ್ವರ ಟೆಂಪಲ್ ಉಜ್ಜಯಿನಿನೇ ಮೇನ್ ಅಥವಾ ಬೇರೆ ಯಾವ್ದಾದ್ರು ಇದೆಯಾ? ಕಾಶಿಯಲ್ಲಿ ಮೇನ್ ಕಾಲಭೈರವೇಶ್ವರ ಸ್ವಾಮಿ ದೇವಸ್ಥಾನ ಮೇನ್ ಇರೋದು. ಬಟ್ ಎಲ್ಲಿ ಇರೋದಿಲ್ಲ ಅಂತೇಳಿ ನಾವು ಕಾಲಭೈರೇಶ್ವರ ಸ್ವರೂಪ ಅಂತೇಳಿ ನಾಯಿ ಬಂದು ಕಾಲಭೈರೇಶ್ವರ ಅವರ ವಾಹನ. ಅದಕ್ಕೆ ನಾವು ಪೂಜೆ ಮಾಡ್ಕೊಂಡು ಅದಕ್ಕೆ ಫುಲ್ ನಮ್ಮ ಮದ್ದೂರ್ ಹತ್ರನೂ ಒಂದಿದೆ ಕಾಲಭೈರೇಶ್ವರ ಟೆಂಪಲ್ ಇರುತ್ತೆ. ಅಂದ್ರೆ ನಾವು ಹುಡ್ಕೊಂಡು ಹೋಗಕ್ಕಾಗಲ್ಲ, ನಮಗೆ ಈಸಿಯಾಗಿ ಕಾಲಭೈರವೇಶ್ವರ ಲೈವ್ ಕಾಲಭೈರವೇಶ್ವರ ಅಂದ್ರೆ ನಾಯಿ. ಸೊ ವಿಗ್ರಹಕ್ಕಿಂತ ಪ್ರಾಣ ಇರೋ ಭೈರವೇಶ್ವರನ್ ಪೂಜೆ ಮಾಡೋಣ ಅಂತ ನಾಯಿ ಪೂಜೆ ಮಾಡ್ತೀವಿ. ವಿಗ್ರಹ ಮಾಡಿದ್ರು ತಪ್ಪಿಲ್ಲ, ವಿಗ್ರಹನ ಹುಡ್ಕೊಂಡು ಹೋಗೋ ಬದಲು ಆ ವಿಗ್ರಹನೇ ಮೂಲ ರೂಪದಲ್ಲಿ ಲೈವ್ ಆಗಿ ಬರ್ತಾ ಇರುವಾಗ ಪ್ರಾಣ ರೂಪ ಕಾಲಭೈರವೇಶ್ವರ. ಬ್ಲಾಕ್ ನಾಯಿನೇ ಇದ್ ಮಾಡ್ಬೇಕು ಅಂದ್ರೆ ಶ್ರೇಷ್ಠ ಅಂತಾರೆ. ಬ್ಲಾಕ್ ನಾಯಿ ಸಿಗ್ಲಿಲ್ಲ, ವೈಟ್ ನಾಯಿ ಅಂದ್ರೆ ನಾಯಿ ರೂಪ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆ ಸಿಗುತ್ತೆ ಸಿಗತ್ತೆ, ಬ್ಲಾಕ್ ನಾಯಿ ಸಿಗತ್ತೆ, ಪ್ರಾಬ್ಲಮ್ ಇಲ್ಲ. ಇದು ನಾಯಿಗಳು ಯಾವ ನಾಯಿ ಅಲ್ಲ, ಅವ್ರು ಕಚ್ಚದೇ ಇದ್ರೆ ಸಾಕು ಅಂದ್ರೆ ಕಚ್ಚರ ಆಶೀರ್ವಾದ ಮಾಡ್ದಂಗಲ್ವಾ? ಇಲ್ಲ, ಎಲ್ಲ ಒಳ್ಳೇದಾಗ್ಲಿ. ದೇವ್ರ ವಿಚಾರದಲ್ಲಿ ತಮಾಷೆ ಬೇಡ, ಬಟ್ ಆದ್ರೂ ಸಹ ಒಂದು ನಗು ಇರಲಿ ಅಂತ. ನನಗಂತೂ ಎರಡು ವಿಚಾರಕ್ಕೆ ಭಾರಿ ಖುಷಿ ಇದೆ. ಒಂದು ಭಾಗೀರಥಿ ಟ್ರಾವೆಲ್ಸ್ ಮೂಲಕ ಬಂದಿದ್ದು, ಇನ್ನೊಂದು ನಮ್ಮ ಕೈವಾರದವರ ಗ್ರೂಪ್ ಇದೆಯಲ್ಲ, ತುಂಬಾ ನಾಲೆಡ್ಜ್ ಇರ್ತಕ್ಕಂಥದ್ದು. ತುಂಬಾ ವಿಚಾರಗಳನ್ನ ತಿಳ್ಕೊಂಡು ನಾನು ತಿಳಿಸಬೇಕಾದಂತ ವಿಚಾರನೆಲ್ಲ ಅವರೇ ತಿಳಿಸ್ತಾ ಇದಾರೆ. ನನ್ನ ಕೆಲಸನ ಸುಗಮ ಮಾಡ್ಕೊಡ್ತಾ ಇದಾರೆ. ಇಂಥ ಒಂದು ಫ್ಯಾಮಿಲಿ ಜೊತೆ, ಇಂಥ ಒಂದು ಗ್ರೂಪ್ ಜೊತೆ ಟ್ರಿಪ್ ಬಂದಿದ್ದು ನನಗಂತೂ ಬಹಳ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ಈಗ ಹೌದು, ಕಾಶಿ ಯಾತ್ರೆ ಅನ್ನೋದು ವಯಸ್ಸಾದ ಕಾಲದಲ್ಲಿ ಹೋಗೋದಲ್ವಾ? ನೀವ್ ಯಾಕೆ ಕಾಶಿ ಯಾತ್ರೆ ಈಗಲೇ ಬಂದ್ಬಿಡಿದ್ರ? ಮೊದಲ ಕಾಲದಲ್ಲಿ ಅನುಕೂಲ ಇರ್ಲಿಲ್ಲ, ಹೆಂಡತಿ ಮಕ್ಕಳು ಸಂಸಾರ ಎಲ್ಲ ಬಿಟ್ಬಿಟ್ಟು ಲಾಸ್ಟ್ ಹೋಗ್ತಾ ಇದ್ರು. ಈಗೆಲ್ಲ ಅನುಕೂಲ ಇದೆ. ನಾವು ಈಗಿರೋರು ಇವಾಗ ಕಾಲ್ ನೋವು ಕೈ ನೋವು ಬರುತ್ತೆ. ಮುದುಕರಾಗಿ ಹೋಗೋದಕ್ಕಿಂತ ಕೈ ಕಾಲು ಗಟ್ಟಿಯಾಗಿರೋ ನೋಡ್ಕೊಂಡ್ ಬಂದ್ಬಿಡೋಣ. ನಾವು ಬರ್ತಾ ಇದೀವಲ್ಲ ವಾಪಸ್, ಅಲ್ಲೇ ಇದ್ದೋಗ್ತಾ ಇದ್ರು. ನಮ್ಮಿದ್ರಲ್ಲಿ ಒಂದು ಪದ್ಧತಿ ಇದೆ, ಕಾಶಿ ಯಾತ್ರೆಗೆ ಹೋಗಕ್ಕೆ ಮಡ್ಲಕ್ಕಿ ಕಟ್ತಾರೆ. ಯಾಕಂದ್ರೆ ಅದು ಫೈನಲ್, ಮತ್ತೆ ಬರ್ತಾ ಇರ್ಲಿಲ್ಲ. ಹೌದಾ? ಬರಲ್ಲ ಅಂತೇಳಿ ಮುತ್ತೈದರಿಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಮತ್ತೆ ಅವರು ಒಂದು ದೇವ್ರ ತರ ಟ್ರೀಟ್ ಮಾಡ್ತಾ ಇದ್ರು. ಎಲ್ಲರ ಮನೆಗೂ ಕರ್ಕೊಂಡ್ ಬರೋದು, ಅವ್ರಿಗೆ ಹಬ್ಬದ ಊಟ ಹಾಕಿ ಅವರಿಗೆ ಕಾಶಿ ಖರ್ಚುಗಳಿಗೆ ಅಂತ ದುಡ್ಡು ಕೊಡೋದು. ಇವಾಗೂ ನಮ್ಗೆ ಕೊಟ್ಟಿದ್ದಾರೆ, ಸುಮಾರು ಜನ ಕಾಶಿಗೆ ಹೋಗ್ತಾ ಇದ್ದಾರೆ ಅಂತ ದುಡ್ಡು ಕೊಟ್ಟಿದ್ದಾರೆ, ಪಾದ ಪೂಜೆ ಮಾಡಿದ್ದಾರೆ, ಎಲ್ಲ ಕೊಡ್ತಾರೆ. ಅದು ನಿಮ್ಗೆ ಉಂಡಿಗೆ ಹಾಕ ಕೊಡೋದ, ನಿಮ್ ಖರ್ಚು ಕೊಡೋದ? ಬರಲ್ಲ ಅಂತ ಮೊದಲು ಕೊಡ್ತಾ ಇದ್ದಿದ್ದು. ಮೀನಿಂಗ್ ಅದೇ ಇದೆ, ಬರ್ಬೋದೇನು ತೊಂದ್ರೆ ಇಲ್ಲ. ಈಗ ಬಂದು ವಾಪಸ್ ಕೊಡ್ತಾರೆ, ಮತ್ತೆ ನಾವು ಹೋಗ್ಬೇಕಾದ್ರೆ ಕೊಡ್ತಾರೆ. ನಾವು ಕೊಡ್ಬೇಕಲ್ವಾ? ಇವಾಗ ನಾವು ಏನಾದ್ರು ಗುರ್ತಾಗಿ ಮೊಮೆಂಟ್ ಏನಾದ್ರು ತಗೊಂಡೋಗಿ ಕೊಡ್ಬೇಕು. ಬಟ್ ಆಗೆಲ್ಲ ರೈಲಲ್ಲೋ ಅಥವಾ ನಡ್ಕೊಂಡ ಕಾಶಿ ಚೆಂಬು ಹಿಡ್ಕೊಂಡು ಹೋಗ್ತಾ ಇದ್ರು ಅಲ್ವಾ? ಹೌದು ಹೌದು. ಮದುವೆ ಟೈಮಲ್ಲಿ ಕಾಶಿ ಯಾತ್ರೆ ಇಂಪಾರ್ಟೆಂಟ್ ನಿಮಗೆ. ಅದು ಒಂದೊಂದು ಪಂಗಡದಲ್ಲಿ ಒಂದೊಂದು ಸಂಪ್ರದಾಯ. ನಮ್ ಸಂಪ್ರದಾಯದಲ್ಲಿ ಒಂದು ಕಾಶಿ ಯಾತ್ರೆ ಮದುವೆಗೆ ಮುಂಚೆ ಅಂದ್ರೆ ತಾಳಿ ಕಟ್ಟಕ್ ಮುಂಚೆ ಕಾಶಿ ಯಾತ್ರೆ ಅಂತ ಗಂಡು ಮಕ್ಕಳು ಹೋಗ್ತಾರೆ, ಅಂದ್ರೆ ಮದುಮಗ ಹೋಗ್ತಾನೆ. ಏನಕ್ಕೆ ಅಂದ್ರೆ ಮದುಮಗ ಏನಕ್ಕೆ ಹೋಗ್ತಾನೆ ಅಂದ್ರೆ ಎಲ್ಲರೂ ದೊಡ್ಡವರೆಲ್ಲ ಸೇರ್ಕೊಂಡು ಮದುವೆ ಮಾಡ್ತಾರೆ. ಆ ಮದುಮಗ ಏನಂದ್ರೆ ನಂಗೆ ಈ ಸಂಸಾರ ಬಾಧ ಬೇಡ, ನಂಗೆ ಹೆಂಡತಿ ಮಕ್ಕಳು ಬೇಡ, ಅವ್ರಿಗೆ ದುಡ್ಡು ಹಾಕ್ಬೇಕು, ಅವ್ರ ಆಸೆಗಳು ತೀರ್ಸ್ಬೇಕು, ನಂಗೆ ಯಾವ್ದು ಬೇಡ, ವೈರಾಗ್ಯ ಬೇಕು, ನಾನು ಕಾಶಿ ಕೊಟ್ಟೋಗ್ತೀನಿ ಅಂತ ಛತ್ರಿ ಇಟ್ಕೊಂಡು ಕಾಶಿ ಚಂಬ್ ಇಟ್ಕೊಂಡು ಎಲ್ರ ಹತ್ರ ಪಾದ ಪೂಜೆ ಮಾಡಿಸ್ಕೊಂಡು ಭಿಕ್ಷೆ ಹಾಕ್ಸ್ಕೊಂಡು
ಕಾಶಿ ಯಾತ್ರೆ ಹೊಟ್ಟೋಗ್ತಾರೆ ಇವರೆಲ್ಲ ಸ್ವಲ್ಪ ದೂರ ಹೋದ್ಮೇಲೆ ಹೋಗ್ಬೇಡ ಬಾಪ ನನ್ ಮಗನ್ ಕೊಡ್ತೀನಿ ಬಾಪ ಸಂಸಾರ ಇಟ್ಕೋಪ್ಪ ನಿನ್ ಸಂಸಾರ ಚೆನ್ನಾಗ್ ಮಾಡಪ್ಪ ನೀನು ಇದ್ ತಗೋಬೇಡ ದೀಕ್ಷೆ ತಗೋಬೇಡ ಅಂತೇಳಿ ಇವರೆಲ್ಲ ಕೇಳ್ಕೊಳ್ಳೋದು ಕೇಳ್ಕೊಂಡು ಮದುವೆ ಮಾಡೋದು ನಿಮ್ಗೂ ಕೇಳಿದ್ರ ಸರ್? ನಮ್ಗೂ ಕೇಳಿದಾರೆ. ಎಲ್ಲಿ ಮತ್ತೆ ನಿಮ್ಮ ಹೆಂಡತಿ? ಅಲ್ಲೇ ಇದಾರೆ. ಕರ್ಕೊಂಡ್ ಬಂದಿದ್ದೀನಿ ನೋಡಿ, ಅವ್ರ ಜೊತೆನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಸೂಪರ್ ಅಲ್ವಾ ಸರ್? ಕೋಲ್ ಕೊಡೋದು ಕೋಲು ಆಧಾರ ಇರ್ಬೇಕು ಅಂತ ಕೋಲು ಕೊಡ್ತಾರೆ, ಛತ್ರಿ ಕೋಲು ಚೊಂಬು ಎಲ್ಲ ಈ ವಯಸ್ಸಿನ ಕೊಟ್ಬಿಟ್ಟಿದ್ದಾರೆ. ಛತ್ರಿ ಅಂತೂ ಇಂತೂ ನಮ್ಮ ಮೇಡಮ್ ಅವರು ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದಾರೆ. ಮೇಡಮ್ ಮೊದಲು ಏನ್ ಕೆಲಸ ಮಾಡ್ತಾ ಇದ್ರಿ ನೀವು? ನಾನು ಲೆಕ್ಚರರ್ ಆಗಿದ್ದೆ, ಈಗ ಹೌಸ್ ವೈಫ್. ಹೌಸ್ ಮ್ಯಾನೇಜರ್. ಆಕ್ಚುಲಿ ಹಸ್ಬೆಂಡ್ ವೈಫ್ ಹೌಸ್ ಮ್ಯಾನೇಜರ್ ಅಂತ ಹೇಳ್ಬೇಕು, ಹೌಸ್ ವೈಫ್ ಅಂತ ಹೇಳ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ, ಲೆಕ್ಚರ್ ಆಗಿರ್ತಕ್ಕಂಥವ್ರು, ಸಾಕಷ್ಟು ವಿಚಾರನ ಓದಿರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು. ಮೂಲತಃ ಅವರು ಮಾತೃಭಾಷೆ ತೆಲುಗು ಆದ್ರು ಕನ್ನಡನ ಬಹಳ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಖುಷಿ ಆಯ್ತು. ಇನ್ನೂ ಏನೇನು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾರೋ ಗೊತ್ತಿಲ್ಲ. ಹಾಗೆ ನೋಡಿ ಸರ್, ಬದ್ರಿನಾಥ್ ಅವರು ಸಹ ತುಂಬಾ ವಿಚಾರಗಳನ್ನ ತಿಳ್ಕೊಂಡು ಬಂದಿದ್ದಾರೆ. ತುಂಬಾ ಚೆನ್ನಾಗಿ ಜನಗಳನ್ನ ಅಂದ್ರೆ ಅವರ ಒಂದು ಫ್ಯಾಮಿಲಿನ ಕೇರ್ ಮಾಡ್ತಾರೆ. ಬಹಳ ಸಂತೋಷ. ಇದನ್ನೆಲ್ಲ ನೋಡ್ತಾರೆ, ನಾನು ಸಹ ಫ್ಯಾಮಿಲಿ ಜೊತೆ ಬರ್ಬೇಕು ಅಂತ ಆಸೆ ಆಗುತ್ತೆ. ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಟ್ರಿಪ್ ಅಲ್ಲಿ ಭಾಗೀರಥಿ ಟ್ರಾವೆಲ್ಸ್ ಇಂದ ನಾನು ಫ್ಯಾಮಿಲಿನ ಕರ್ಕೊಂಡ್ ಬರ್ತೀನಿ, ನೀವು ಸಹ ಫ್ಯಾಮಿಲಿನ ಕರ್ಕೊಂಡ್ ಬನ್ನಿ. ಈಗ ಮುಖ್ಯವಾದ ವಿಚಾರ ಅಂದ್ರೆ ಮೇಡಮ್ ಇನ್ನೊಂದು ವಿಚಾರ ಹೇಳ್ತಾರೆ ಕೇಳೋಣ. ಈ ಕಾಶಿ ಯಾತ್ರೆ ಸಿಂಗಲ್ ಆಗಿ ಬರಬಾರ್ದು, ಜೋಡಿಯಾಗಿ ದಂಪತಿಗಳೇ ಬರಬೇಕು. ದಂಪತಿಗಳೇ ಬಂದು ಇನ್ನೊಂದು ಕಾಶಿ ಯಾತ್ರೆ ಒಂದೇ ಉದ್ದೇಶ ಅಲ್ಲ, ನಾವು ಇನ್ನೊಂದು ಗಯಾಗೆ ಎಲ್ಲ ಹೋಗ್ತಾ ಇದೀವಿ. ಗಯಾ ಎಲ್ಲ ಪಿತೃ ತರ್ಪಣ ಮಾಡ್ತೀವಿ, ಅಂದ್ರೆ ತಿಥಿ ಎಲ್ಲ ಇರ್ತೀವಿ ದೊಡ್ಡವರಿಗೆ, ಅಂದ್ರೆ ಅತ್ತೆ ಮಾವ ತಂದೆ ತಾಯಿ ಗುರುಗಳು ನಮ್ಮ ಹಿರೀಕರಿಗೆಲ್ಲ ನಮ್ಮನ್ನ ಬಿಟ್ಟು ಹೋದವರಿಗೆಲ್ಲ ಪ್ರಯಾಗ ಅಲಹಾಬಾದ್ ಅಂತಿದೆ, ಪ್ರಯಾಗ ತ್ರಿವೇಣಿ ಸಂಗಮ ಗಯಾ 3 ಕ್ಷೇತ್ರ ಪಿಂಡ ಪ್ರದಾನ ಮಾಡ್ತಾರೆ. ಮತ್ತೆ ಬದ್ರಿನಾಥ್ ಅಲ್ಲಿ ಇದೆ, ಅಲ್ಲಿ ಕಪಾಲ ಪಿಂಡ ಪ್ರದಾನ ಮಾಡಿದ್ರೆ ಮತ್ತೆ ಮಾಡಂಗಿಲ್ಲ ಅಂತ ಮೊದ್ಲು ಹೇಳ್ತಾ ಇದ್ರು. ಬಟ್ ಇವಾಗ ಹೇಳ್ತಾರ ಅವರು, ಮೊದಲ ಕಾಲದಲ್ಲಿ ಬಂದವ್ರು ಇಲ್ಲೇ ಇದ್ದೋಗ್ತಾ ಇದ್ರು, ಅದಕ್ಕೆ ಆ ತರ ಇತ್ತು. ನೀವು ಮತ್ತೆ ಊರಿಗೆ ಹೋದ್ಮೇಲೆ ನಿಮ್ಮ ತಿಥಿ ದಿವಸ ಏನಿರುತ್ತೆ ಪಿಂಡ ಪ್ರದಾನ ಮಾಡಿ ಅಂತ ಅವ್ರು ಹೇಳ್ತಾರೆ. ಬಟ್ ಎಲ್ಲ ಈಗೆಲ್ಲ ಕಮರ್ಷಿಯಲ್ ಆಗ್ಬಿಟ್ಟು ನಾನು ಕಾಶಿಗೆ ಪೈಂಟಿ ನಾನು ಮಾಡಲ್ಲ, ನಾನು ಕಾಶಿಗೆ ಪೈಂಟಿ ಮಾಡಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಮಾಡ್ಬೇಕದು. ಅದು ಒಂದು ಈ ತಿಥಿ ಮಾಡಕ್ಕೆ ಆ ಒಳ್ಳೆ ಪ್ಲೇಸ್ ಅಂದ್ರೆ ಅಲ್ಲಿ ರಾಮ ಸೀತೆ ಎಲ್ಲ ಅವರು ದಶರಥ ಮಹಾರಾಜ ತಿಥಿ ಮಾಡಿರೋದು. ದಶರಥ ಮಹಾರಾಜ ಮೋಕ್ಷ ತಗೊಂಡ್ರು ಅಂತೇಳಿ ಎಲ್ಲರೂ ಅವ್ರಿಗೆ ಹಿರೀಕರಿಗೆ ನಮ್ಮ ಬಿಟ್ಟು ಹೋದವ್ರಿಗೆಲ್ಲ ಅಲ್ಲಿ ತಿಥಿ ಮಾಡಿಸಿದ್ರೆ ಅವ್ರಿಗೆ ಮೋಕ್ಷ ಸಿಗುತ್ತೆ ಅಂತ ಮಾಡ್ತಾರೆ. ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಅನ್ಸುತ್ತೆ. ಇನ್ನೊಂದು ಕಾಶಿ ಯಾತ್ರೆಗೆ ವೇಣಿದಾನ ಅಂತ ಮಾಡ್ತಾರೆ. ವೇಣಿದಾನ ಅಂದ್ರೆ ಗಂಡ ಹೆಂಡತಿ ಮದುವೆ ಮಾಡಿಸ್ಕೊಳ್ತಾರೆ. ಹೌದಾ? ಅದೇ ಗಂಡ ಹೆಂಡತಿನೇ ಮದುವೆ ಮಾಡಿಸ್ತಾರೆ. ಅದು ಡಿಫ್ರೆಂಟ್ ಆಗಿ ಆ ಮದುವೆ ಮಾಡಿಸಿ ಎಲ್ಲ ತಾಳಿ ಕಟ್ಸ್ಕೊಳೋದೊಂದೇ. ಆದ್ರೆ ಈ ವೇಣಿ ಅಂದ್ರೆ ಕೂದಲು, ಆ ಕೂದಲನ್ನ ಗಂಡ ಹೆಂಡತಿನ ತೊಡೆ ಮೇಲೆ ಕಟ್ ಮಾಡಬೇಕು, ಮೇಲೆ ಕೂಡಿಸ್ಕೊಂಡು ಕಟ್ ಮಾಡಬೇಕು. ಏನ ಕೂದಲು, ತಲೆ ಕೂದಲು ಅಂದ್ರೆ ಎಷ್ಟು ಫುಲ್ ಕೂದಲು ಮಾಡಿಸ್ಬಿಡ್ತಾರೆ. ಸ್ವಲ್ಪ ಕೂದಲು ಕಟ್ ಮಾಡಿ ಆ ವೇಣಿಯನ್ನ ಆ ದೇವಿಗೆ ಪ್ರಯಾಗದಲ್ಲಿ ಆ ದೇವಿಗೆ ದಾನ ಮಾಡ್ತಾರೆ. ಅಲ್ಲಿ ಇದೆ, ಪ್ರಯಾಗದಲ್ಲಿ ಶಕ್ತಿ ಪೀಠ ಇದೆ, ಅಲ್ಲಿ ಅದು ದಾನ. ಇದೆಲ್ಲ ಯಾವ ರೀತಿಯಾಗಿ ನಮ್ಮ ಹಿರಿಯರು ಏನ್ ಲೆಕ್ಕಾಚಾರದಲ್ಲಿ ಸಂಪ್ರದಾಯ ಮಾಡಿದಾರೆ ಗೊತ್ತಿಲ್ಲ. ಈಗ ಕಂಪ್ಯೂಟರ್ ಇದ್ದು ಆ ನಾಲೆಡ್ಜ್ ಇಲ್ಲ. ಹೌದು. ಈ ರಾಮೇಶ್ವರದಲ್ಲಿ ಕಂಬುಳಿದ ಪಿಲ್ಲರ್ಸ್ ಎಷ್ಟು ಚೆನ್ನಾಗಿದೆ. ಅದು ಆ ಕಾಲದಲ್ಲಿ ಜೆಸಿಬಿ ಇಲ್ಲ, ಇಟಾಚಿಗೆ ಇಲ್ಲ, ಅದು ಆ ತರ ಕಟ್ಬಿಟ್ರು ಅದನ್ನು ಗೊತ್ತಾಗೋದಿಲ್ಲ. ಲೋಕ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಜನ ಹೋಗ್ತಾ ಹೋಗ್ತಾ ದಡ್ರಾಗ್ತಾ ಇದಾರೆ. ತುಂಬಾ ಇದಾವೆ ಹಳೆ ಕಾಲದವ್ರು ಹೋಲಿಸ್ಕೊಂಡ್ರು. ಯಾವ ಕಾಲಭೈರೇಶ್ವರ ಸ್ವಾಮಿ ದೇವಸ್ಥಾನ ಬಂತು, ಅದ್ ನೋಡ್ಕೊಂಡ್ಬಂದ್ ಮತ್ತೆ ಮುಂದುವರಿಯೋಣ ಅಷ್ಟೇ ಅಲ್ವಾ? ಓಕೆ ವೀಕ್ಷಕರೇ, ಈಗ ಕಾಳಭೈರೇಶ್ವರ ಟೆಂಪಲ್ ಬಂತು. ಇಲ್ಲಿ ಸಹ ಮಳೆ ಇರ್ತಕ್ಕಂಥದ್ದು, ಫುಲ್ ಉಜ್ಜಯಿನಿ ಮಳೆ. ಈ ಮಳೆನಲ್ಲೇ ಗಾಡಿ ಚೆನ್ನಾಗಿ ಉಚ್ಕೊಂಡು ಓಡಿಸ್ತಾ ಇದ್ರು ಅವರು. ಯಾಕಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್, ಹೆವಿ ಗಾಡಿಗಳು, ಆಟೋಗಳಂತೂ ಲೆಕ್ಕ ಮೇಲೆ. ಯಾಕಂದ್ರೆ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಅತಿ ಹೆಚ್ಚು. ತುಂಬಾ ದೊಡ್ಡ ಊರು ಉಜ್ಜಯಿನಿ. ಇನಿವೆ ಬನ್ನಿ, ಈಗ ಕಾಳಭೈರೇಶ್ವರ ಟೆಂಪಲ್ ನ ತೋರಿಸ್ತೀನಿ. ದೇವರ ದರ್ಶನ ಸಾಧ್ಯವಾದ್ರೆ ಖಂಡಿತ ಎಲ್ಲೆಲ್ಲಾಗುತ್ತೋ ಅಲ್ಲೆಲ್ಲ ಮಾಡಿಸ್ತೀನಿ. ಎಷ್ಟು ವಯಸ್ಸು? 72 ರನ್ನಿಂಗ್. ಅಲ್ಲೆಲ್ಲ ಚೆನ್ನಾಗಿ ಇಟ್ಕೊಂಡಿದ್ರೆ ಯಾವ ಪ್ಲೇಸ್ ಉಪಯೋಗಿಸೋದು? ರೆಡಿಮೇಡಾ? ನಾನು ಮಾಡ್ಬಿಟ್ಟಿದ್ದೆ. ಏನು ಈ ಅಮ್ಮನಿಗೆ ಇವಾಗ ಹೆಂಗೈತಲ್ಲ, ಇನ್ನು ವಯಸ್ಸಾದ್ಮೇಲೆ ಹೆಂಗಿರ್ಬೋದು ಅಂತ ನಂಗೆ ಆರ್ಟಿಫಿಷಿಯಲ್ ಅಂತ ಗೊತ್ತಿಲ್ಲ. ಆರ್ಟಿಫಿಷಿಯಲ್ ಅಂತ 72ರಲ್ಲಿ ನನಗೆ ಗೊತ್ತೇ ಇಲ್ಲ. ಸೂಪರ್. ಇಲ್ಲ, ಎಲ್ಲಿ ತಗೊಳ್ಳೋದಿಲ್ಲ. ನಾವು ಯಾತ್ರೆ ಕಂಪ್ಲೀಟ್ ಮಾಡೋಷ್ಟೊತ್ತಿಗೆ 10 ದಿನ ಆಗುತ್ತೆ. ಎಲ್ಲ ಕೆಟ್ಟೋಗುತ್ತೆ, ನಾವು ತಿಂದಿಲ್ಲ ಬಿಸಾಕ್ಬೇಕಾಗುತ್ತೆ. ದೇವರ ಹೆಸರಲ್ಲಿ ತಗೊಂಡು ವೇಸ್ಟ್ ಮಾಡೋದು ನಮ್ಗೆ ಇಷ್ಟ ಇಲ್ಲ.
ಅಲ್ಲಿ ಮತ್ತೆ ನಾವು ಕಾಶಿಯಿಂದ ಹೋದ್ಮೇಲೆ ಕಾಶಿ ಗಂಗಾ ಪೂಜೆ ಅಂತ ಮಾಡ್ತೀವಿ. ಅವಾಗ ಕಾಶಿ ಗಂಗೆ ಬಾಟ್ಲಲ್ಲಿತ್ತು. ಅವಾಗ ಅಲ್ಲೇನಾದ್ರು ಸಿಗುತ್ತಲ್ಲ ಕಾಶಿ ದಾರ ಅದು ಇದೆಲ್ಲ ಕಡೆ ಸಿಗುತ್ತೆ. ಅದೆಲ್ಲ ತಗೊಂಡ್ಬಂದು ಕಾಶಿ ಗಂಗೆ ಪೂಜೆ ಮಾಡಿ 4 ದಿನ ಕೂಟ ಹಾಕಿ ಅವತ್ತೆಲ್ಲರಿಗೂ ಒಂದೊಂದು ಬಾಟಲ್ ಗಂಗೆ, ಕಾಶಿ ದಾರ, ಮತ್ತೆ ಕಲ್ಯಾಣ ಸವ ಅದು ಇದು ಬರ್ತಲ್ಲ ಅದೆಲ್ಲ ತಗೊಂಡಲ್ಲೇ ನಾವು ಕಾಶಿಯಲ್ಲಿ ತಗೊಂಡ್ಬಂದು ಕೊಡ್ತೀವಿ. ಹೌದು, ಇವ್ರು ಎಷ್ಟು ಪ್ಲಾನ್ ಮಾಡಿದಾರೆ ಅಂದ್ರೆ ಆಕ್ಚುಲಿ ಈ ಒಂದು ಪ್ರಸಾದಗಳನ್ನ ತಗೊಂಡೋಗ್ಬೇಕಲ್ಲ ಮನೆಗೆ ಎಲ್ಲರೂ ಕೊಡ್ಬೇಕಲ್ಲ ಅಂತ ಹೇಳಿ ಫ್ಯಾಮಿಲಿನೇ ಕರ್ಕೊಂಡ್ಬಿಟ್ಟು ಇಲ್ಲೇ ಕೊಡ್ತಾ ಇರ್ತಕ್ಕಂಥದ್ದು. ನೋಡಿ 10 ದಿನ ಪ್ರಸಾದ ಇರಲ್ಲ ಅಂತ ಫ್ಯಾಮಿಲಿನ ಕರ್ಕೊಂಡ್ಬಂದು ಇಲ್ಲೇ ಪ್ರಸಾದ ಕೊಡ್ತಾ ಇರ್ತಕ್ಕಂಥದ್ದು. ಎಂತ ಒಳ್ಳೆಯರು ಸರ್ ನೀವು. ಸಿಕ್ಕಾಪಟ್ಟೆ ರಶ್ ಇರ್ತಕ್ಕಂಥದ್ದು ನೋಡ್ತಾ ಇರ್ಬೋದು. ಪಾರ್ಕಿಂಗು ಎಷ್ಟು ದೂರ ನೋಡ್ತೀವೋ ಅಷ್ಟು ದೂರಕ್ಕೂ ಪಾರ್ಕಿಂಗ್ ಇರ್ತಕ್ಕಂಥದ್ದು. ತುಂಬಾ ಹೆವಿ ಟ್ರಾಫಿಕ್ ಇರ್ತಕ್ಕಂಥದ್ದು ನೋಡ್ತಾ ಇದ್ರಲ್ಲ. ಇಲ್ಲಿ ಹೋಗ್ಬೇಕಾದ್ರೆ ಈ ರೀತಿಯಾದಂತ ಗಾಡಿಗಳನ್ನ ಅಂದ್ರೆ ರಿಕ್ಷಾಗಳನ್ನೇ ಅಳವಡಿಸ್ಕೋಬೇಕು. 10 ಜನಕ್ಕೂ ಮೇಲಿದ್ರೆ ಅಥವಾ 10 ಜನ ಇದ್ರೆ ಈ ರೀತಿಯಾದಂತ ಗಾಡಿನ ಅಳವಡಿಸ್ಕೋಬಹುದು. ಏನು ಕಂಜೆಸ್ಟೆಡ್ ಅನ್ಸಲ್ಲ. ಒಂಥರ ಫ್ಯಾಮಿಲಿ ಫುಲ್ ಜರ್ನಿ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತಕ್ಕಂಥ ಗಾಡಿ ಇದು. ಹೋಗೋದೊಂದು ಕಡೆ ಬರೋದೊಂದು ಕಡೆ ಖುಷಿ ಆಗುತ್ತೆ ಹಿರಿಯರನ್ನ ಕರ್ಕೊಂಡ್ಬರಕ್ಕೆ. ನೆಕ್ಸ್ಟ್ ಖಂಡಿತ ದೇವರ ಆಶೀರ್ವಾದ ಮಾಡಿದ್ರೆ ಹಿರಿಯರನ್ನೆಲ್ಲ ಕರ್ಕೊಂಡ್ಬರೋಣ ಪಾಪ. ನೋಡಿ ಅದಕ್ಕೂ ರೂಮಲ್ಲೇ ಇರೋಣ ಅನ್ಕೊಂಡೆ. ರೂಮಲ್ಲಿ ಇದ್ರೆ 2-3 ಗಂಟೆ ಟೈಮ್ ಆಗೋಗುತ್ತೆ. ಹೌದು, ಒಬ್ಬರೇ ಇದ್ದು ಟೆನ್ಷನ್ ಬೇಜಾರು, ಟೈಮ್ ಪಾಸ್ ಆಗಲ್ಲ. ಅಲ್ಲ ಬಂದಿರೋದೇ ಅದಕ್ಕೆ. ಚಪ್ಪಲಿ ಗಾಡಿಯಲ್ಲ ಬಿಟ್ಟು ಹೋದ್ರೆ ಒಳ್ಳೇದು. ಇಲ್ಲ ಬಹಳ ಕಷ್ಟ. ಯಾಕಂದ್ರೆ ಎಲ್ಲಿ ಬಿಡ್ತೀವಿ, ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ ಅಂತ ಗೊತ್ತಿಲ್ಲ. ಚಪ್ಪಲಿ ಹಾಕೊಂಡು ಹೋಗ್ಬಾರ್ದು ಈ ಪುಣ್ಯಕ್ಷೇತ್ರಕ್ಕೆ ಬಂದಾಗ. ಬಟ್ ಏನ್ ಮಾಡೋದು, ಗಾಡಿ ನಂಬರ್ ತಗೋಬಿಡಿ, ಇಲ್ಲಾಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಎಲ್ಲಾ ಗಾಡಿಗಳು ನೋಡೋದಕ್ಕೆ ಒಂದೇ ತರ ಇರುತ್ತೆ. ನೋಡಿ ಎಷ್ಟು ಗಾಡಿಗಳಿದಾವೆ, ಎಲ್ಲಾ ಗಾಡಿನೂ ಒಂದೇ ತರ ಕಾಣುತ್ತೆ. ನೋಡ್ತಾ ಇರ್ಬೋದಲ್ವಾ. ಆದ ಕಾರಣ ಒಂದು ಫೋಟೋ ತಗೊಳ್ಳೋದು ಅಥವಾ ಗಾಡಿ ಇರ್ತಕ್ಕಂಥ ಜಾಗನ ಲೊಕೇಶನ್ ನೀವು ಕಳಿಸ್ಕೊಳ್ಳೋದು, ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಆ ಗ್ರೂಪ್ ಅಲ್ಲಿ ನೀವು ಲೊಕೇಶನ್ ನ ಶೇರ್ ಮಾಡ್ಕೊಳ್ಳೋದು, ಈ ತರ ಮಾಡ್ಕೊಳ್ಳಿ. ಜೊತೆಗೆ ಖಂಡಿತ ಸಾಧ್ಯವಾದಷ್ಟು ಫೋನ್ ನ ಕೆಲವು ಕಡೆ ಬಿಡಲ್ಲ, ಕೆಲವು ಕಡೆ ಬಿಡ್ತಾರೆ. ಬಟ್ ಆದ್ರೂ ಫೋನ್ ಕ್ಯಾರಿ ಮಾಡೋದು ಒಳ್ಳೇದು. ಯಾಕಂದ್ರೆ ಬೈ ಮಿಸ್ಟೇಕ್ ಏನಾದ್ರು ಮಿಸ್ ಆದ್ರೆ ಅಂದ್ರೆ ಎಲ್ಲಿರ್ತೀರ ಅಂತ ಗೊತ್ತಾಗಲ್ಲ. ಇದೆಲ್ಲ ಟಿಪ್ಸ್ ನ ಟ್ರಿಪ್ ಅಲ್ಲಿ ಪಾಲನೆ ಮಾಡಬೇಕು. ಮಳೆನಲ್ಲೇ ಜನ ದರ್ಶನ ಮಾಡ್ತಾ ಇದಾರೆ. ನೋಡಿ ಮಳೆ ನೀರು ಹರಿತಾ ಇರ್ತಕ್ಕಂಥದ್ದು. ಇಲ್ಲೇನೋ ಒಂದು ಜೋಡಿಸಿದರೆ ಫ್ಲೂಟ್ ತರ ಇದೆ. ಬಟ್ ಇದು ಬಂದು ಇದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಕ್ಕಂಥದ್ದು. ಕಾಲ್ ಭೈರವ ದಂಡ क्या करना है इसको? सेफ्टी सुरक्षा के लिए, घर को लेके जाने के लिए. ಕಾಲ ಭೈರವೇಶ್ವರ ದಂಡ ಅಂತ ಇದು. ಸೇಫ್ಟಿಗೋಸ್ಕರ ತಗೊಂಡೋಗ್ಬೋದು, ಮನೇಲಿ ಇಟ್ಕೋಬಹುದು ಅಂತ ಹೇಳ್ತಾರೆ. ನೋಡಿ ಓಕೆ. ಫ್ಲೂಟ್ ಅಂದ್ಕೊಂಡೆ, ಇಲ್ಲ ಅದು ದಂಡ. ಬೇರೆಯವ್ರಿಗೆ ದಂಡನೆ ಕೊಡೋ ದಂಡ. ನಾವೇನ್ ಫ್ಲೂಟ್ ಊದೋದು ಅದ್ರಲ್ಲಿ? ಯಾರಿಗಾದ್ರು ಬಾರಿಸಿದ್ರೆ ಅವರೇ ಫ್ಲೂಟ್ ಊದ್ತಾರೆ. ಗಾಡಿಗಳು ಓಡಾಡಿ ರಚ್ ನೋಡಿ ಹೇಗಿದೆ. ಈ ಒಂದು ರಚ್ಚಲ್ಲೇ ಜನ ಓಡಾಡಬೇಕು. ಮಳೆನೆಲ್ಲ ಕೆಸರು ನೋಡ್ತಾ ಇದ್ರೆ ಮೈ ಜುಮ್ ಅನ್ನುತ್ತೆ. ಟ್ರಿಪ್ ಬಂದಿರೋದ್ರೆ ನನಗೋಸ್ಕರ ಛತ್ರಿ ಕೊಟ್ಟಿದ್ದಾರೆ. ನಾನು ಛತ್ರಿ ತಂದಿದ್ದೆ, ಬಟ್ ಹೊರಡ್ಬೇಕಾದ್ರೆ ಮಳೆ ಇರಲಿಲ್ಲ. ಈಗ ಮಳೆ ಬರ್ತಾ ಇದೆ. ಬನ್ನಿ, ಈ ಮಳೆನಲ್ಲೇ ದರ್ಶನ ಮಾಡೋದು ಒಂದು ಪುಣ್ಯ. ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗಲೂ ಫ್ರೆಶ್ ಆಗಿ ಸ್ನಾನ ಮಾಡ್ದಂಗೆ ಲೆಕ್ಕ. ಕಂಪ್ಲೀಟ್ ಆಗಿ ಪೂಜಾ ಸಾಮಗ್ರಿಗಳ ಮಳಿಗೆ. ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಹಣೆಗೆ ಒಂದು ತಿಲಕ ಹಾಕ್ಕೋತಾರಲ್ಲ, ಅದು ನಂಗೆ ಬಹಳ ಇಷ್ಟ ಆಗುತ್ತೆ. ಗಂಧ ಮತ್ತೆ ಕುಂಕುಮದ ತಿಲಕ. ನೋಡೋಣ, ನಾವು ಹಾಕೋಣ. ಬಟ್ ಮಳೆ ಅಲ್ವಾ, ನೆಂದು ಅದು ಹೋಗ್ಬಿಡುತ್ತೆ. 50 ರೂಪಾಯಿ ಅಂತ ಪ್ರಸಾದ, ಕಂಪ್ಲೀಟ್ ಸೆಟ್ಟು ಪೂಜೆ ಮಾಡಿಸೋದಕ್ಕೆ. ನೋಡಿ ಎಷ್ಟು ಅಂಗಡಿಗಳಿದಾವೆ ಅಂತ. ಮಳೆನಲ್ಲೂ ವ್ಯಾಪಾರ ಬಿಡ್ತಾ ಇಲ್ಲ. ಏನೇನಿದೆ ನೋಡೋಣ. क्या क्या रहता है इसमें? लड्डू का प्रसाद आगे फूल ಓಕೆ, ಲಡ್ಡು ಪ್ರಸಾದ ಮತ್ತೆ ಲಡ್ಡು ಪ್ರಸಾದ ಮತ್ತೆ ದಾರ, ಹಾಗೆ ಹೂವು ಇರ್ತಕ್ಕಂಥದ್ದು. ಇಲ್ಲಿ ನೋಡ್ರೆ ಸ್ವಲ್ಪ ತೆಂಗಿನಕಾಯಿ ಇದೆ, ಬೇರೆ ಬೇರೆ ತರ ಇದೆ. ದಿಷ್ಟಿ ಕಟ್ಟೋದಕ್ಕೂ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಬಹಳ ದೊಡ್ಡ ದೇವಸ್ಥಾನ ಅನ್ಸುತ್ತೆ. ತುಂಬಾ ಉದ್ದಕ್ಕೆ ಕ್ಯೂ ಇರ್ತಕ್ಕಂಥದ್ದು. ಬ್ಯಾರಿಕೇಡ್ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ರೌಂಡ್ ಹೊಡೆದು ಹೋಗ್ಬೇಕು. ಬರ್ಬೇಕಂದ್ರೆ ನಾವೇ ನಮ್ಮ ಪರ್ಸನಲ್ ಗಾಡಿನಲ್ಲಿ ಬರೋದಕ್ಕೆ ಆಗಲ್ಲ, ತುಂಬಾ ರಿಸ್ಕ್ ಆಗುತ್ತೆ. ಯಾಕಂದ್ರೆ ನಮಗೆ ಜಾಗಗಳ ಪರಿಚಯ ಇರಬೇಕು, ಹೋಟ್ಲುಗಳ ಪರಿಚಯ ಇರಬೇಕು. ತುಂಬಾ ಮೋಸ ಮಾಡ್ತಕ್ಕಂಥದ್ದು ಹೆಚ್ಚಿರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಬಟ್ ಈ ರೀತಿ ಪ್ಯಾಕೇಜ್ ಟ್ರಿಪ್ ಅಲ್ಲಿ ಅಥವಾ ಅನುಭವ ಇರತಕ್ಕಂಥ ಟ್ರಿಪ್ನ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡ್ತಕ್ಕಂಥವ್ರ ಜೊತೆ ಬಂದಾಗ ಯಾವುದೇ ರೀತಿಯಾದಂಥ ಕಷ್ಟ ಇರಲ್ಲ. ನಿಮ್ಗೆ ತುಂಬಾ ಚೆನ್ನಾಗಿ ಸ್ಪೆಷಲ್ ಕೇರ್ ಮಾಡ್ತಾರೆ. ಸುಲಭವಾಗಿ ಬಂದು ಸುಖವಾಗಿ ನೀವು ಎಂಜಾಯ್ ಮಾಡಿ ಹೋಗ್ಬೋದು, ಅದಂತೂ ಗ್ಯಾರಂಟಿ. ಅದಕ್ಕೆ ನಾನು ಭಾಗೀರಥಿ ಟ್ರಾವೆಲ್ಸ್ಗೆ ಖಂಡಿತ ಚಿರಋಣಿ. ನೋಡಿ ಜನಗಳು ಯಾವ ರೀತಿಯಾಗಿ ದಾರ ಕಟ್ಟಿದ್ದಾರೆ. ಏನೋ ಒಂದು ಹರಕೆ ಹೊತ್ತು ಇಲ್ಲಿ ಈ ರೀತಿಯಾಗಿ ದಾರ ಕಟ್ಟತಕ್ಕಂಥದ್ದು ವಾಡಿಕೆ ಅನ್ಕೊಳ್ತೀನಿ. ನದಿ ಹರಿತಾ ಇರ್ತಕ್ಕಂಥದ್ದು.
ದೇವಸ್ಥಾನದ ಹಿಂಭಾಗ. ಈ ಒಂದು ದಾರಿನಲ್ಲೇ, ಈ ಒಂದು ನೀರಲ್ಲೇ ಜನ ಬರಿಗಾಲಲ್ಲಿ ನಡ್ಕೊಂಡೋಗಿ ದೇವರ ದರ್ಶನ ಮಾಡ್ತಾ ಇರ್ತಕ್ಕಂಥದ್ದು. ದೇವರ ದರ್ಶನ ಹೋಗ್ತಾ ಇದ್ದಾರೆ ಜನ ನೋಡಿ. ಎಂಟ್ರೆನ್ಸ್, ಈ ದೇವಸ್ಥಾನದ ಒಂದು ಎಂಟ್ರೆನ್ಸ್. ಇವರು ಅವ್ರ ತಾಯಿನ ಎಷ್ಟು ಜೋಪಾನ ಮಾಡಿ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂದ್ರೆ, ನಿಜವಾಗ್ಲೂ ಪ್ರತಿಯೊಬ್ಬ ಮಕ್ಕಳು ಸಹ ಇದೇ ರೀತಿಯಾಗಿ ತಮ್ಮ ತಂದೆ ತಾಯಿನ ಈ ರೀತಿ ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡ್ ಬರ್ಬೇಕು. ಆಗ ನಾವು ಹುಟ್ಟಿದ್ದಕ್ಕೂ ಅವ್ರಿಗೊಂದು ಬೆಲೆ ಕೊಟ್ಟಂಗಾಗತ್ತೆ. ಎಷ್ಟೋ ಜನಕ್ಕೆ ಅವಕಾಶಗಳಿರಲ್ಲ, ಬಟ್ ಇರ್ತಕ್ಕಂಥವ್ರು ದಯವಿಟ್ಟು ಸದ್ವಿನಿಯೋಗ ಮಾಡಿಕೊಂಡು ಈ ರೀತಿ ತಮ್ಮ ಹಿರಿಯರನ್ನ, ತಮ್ಮ ಫ್ಯಾಮಿಲಿನ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಅಥವಾ ಕಾಶಿ ಯಾತ್ರೆಗೆ ಕರ್ಕೊಂಡ್ಬನ್ನಿ. ನಿಮ್ಮ ಕೈಯಲ್ಲಿ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೆ ಚಿಂತೆ ಮಾಡಬೇಡಿ, ಖಂಡಿತ ಭಾಗೀರಥಿ ಟ್ರಾವೆಲ್ಸ್ ಅವರು ಅವರೇ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾರೆ ಈ ರೀತಿ ಹಿರಿಯರ ಗ್ರೂಪ್ ಜೊತೆಗೆ. ಹೌದಂತೆ ಶರಾಬ್ ಅಂತೆ. क्या शराब लेके जा रहे हैं? किस लिए? बाबा को चढ़ाने के लिए. हाँ, ओके. चढ़ने के बाद क्या करता है? पता नहीं है, पहली बार आए हैं। पहली बार आया आपने भी? किस लिए भैया? चढ़ाने के लिए. क्या पद्धति है वो? ये तो मान्यता है। हाँ, प्रसाद है एक तरह से बाबा। ठीक. वही है दीदी लोगन फोटो कहते हैं. ಸಹ ಕೈಯಲ್ಲಿ ಎಣ್ಣೆ ಬಾಟ್ಲು, ಬಾಂಬೆ ವಿಸ್ಕಿ. फोर काल करो बाबा. काला भैरव बाबा. क्या करेंगे डालने के बाद? ನಮ್ಮವರು. ಹಾ, ಇದು ಸಾರ, ಇದು ಈ ದೇವರಿಗೆ ಪ್ರಿಯ ಅಂತೆ. ಇಲ್ಲಿ ಪದ್ಧತಿ ಪ್ರಕಾರ ಇವರು ಹಂಚ್ತಾ ಇಲ್ಲಿ. ಬಾಂಬೆ ವಿಸ್ಕಿ. ಹೌದೌದು, ನೋಡಿ ಇಲ್ಲಿ ಶ್ವಾನ. ಮೇಡಮ್ ಅವಲೇ ಕತೆ ಹೇಳಿದಾಗೆ ಶ್ವಾನಕ್ಕೆ ಇಲ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು. सामने फिर मत बोला, वीडियो हो गई. ಅಂತೂ ಇಂತೂ ಕಾಲಭೈರೇಶ್ವರ ದರ್ಶನ ಆಯಿತು. ಇಲ್ಲಿ ಮೊದಲೇ ಹೇಳಿದಾಗೆ ಅಲ್ಲಿ ಎಣ್ಣೆನ ದೇವರಿಗೆ ಅರ್ಪಿಸ್ತಕ್ಕಂಥದ್ದು, ಯಾವ ರೀತಿ ನಾವು ಪ್ರಸಾದ ತಗೊಂಡಾಗ ಅರ್ಪಿಸ್ತೀವೋ ಆ ರೀತಿ. ಕಾಲ ಭೈರವೇಶ್ವರ ಅಂತಂದ್ರೆ ಅಷ್ಟು ಪವರ್ಫುಲ್ಲು. ಅಲ್ಲಿ ಮೊದಲೇ ಹೇಳಿದಾಗೆ ಶ್ವಾನನ ಮುಂದೆ ಇಟ್ಟಿರ್ತಾರೆ. ಶಿವನ ಮುಂದೆ ಯಾಕೆ ನಂದಿ ಇಟ್ಟಿರ್ತಾರೆ, ಆ ರೀತಿಯಾಗಿ ಈ ಕಾಳ ಭೈರವೇಶ್ವರ ದೇವರ ಮುಂದೆ ಶ್ವಾನ, ಅದು ಕಪ್ಪು ಶ್ವಾನನ ಇಟ್ಟು ಪೂಜೆ ಮಾಡಿರ್ತಕ್ಕಂಥದ್ದು. ಕಿಧರ್ से आया भैया? बात करो ना. ब्लॉगिंग कर रहे हैं आप. हाँ, किधर से आप? औरंगाबाद. क्या देखा इधर? भगवान. क्या भगवान? कौन सा भगवान? अच्छा लगा? ಎಲ್ಲ ಇಲ್ಲೇ ಪ್ರಸಾದನ ಸೇವನೆ ಮಾಡ್ತಾ ಇದ್ದಾರೆ ಯುವಕರು. ಪೀಲೋ ಭಯ್ಯ ಥೋड़ा. यहाँ पे लोग ऐसा सोच के आते हैं कि यहाँ पे सब पीने आते हैं, लेकिन ऐसा नहीं है. जिसको ऐसी लत लगी है वो यहाँ पे आके छोड़ता है, यहाँ पे आके पीता नहीं है. ये भगवान का आशीर्वाद होता है क्या ऐसा? भगवान ने ऐसा बोला कि तुम मेरे को दो, आपको आपकी लत में छुड़वा दूंगा ऐसा. ओके. भगवान मांगता नहीं है. भगवान नहीं बोलते कि तुम मेरे प्रसाद समझ के पी लो वापिस. हाँ. पीना नहीं है, छोड़ देना है. ओके. पब्लिक उल्टा समझ के ले रही है. हाँ, ठीक है. आपको कैसे लगा है पूरा जान के? बहुत बढ़िया लगा. यहाँ पे तीसरी बार आए. ओके. बार आए हैं हम. क्या कुछ लोगों ने छोड़ा है क्या शराब? बहुत लोग छोड़. इसको छोड़ना था, इसने लिया है. इसने लिया है, समझ लिया. ಅಂದ್ರೆ ಇವ್ರು ಹೇಳೋ ಪ್ರಕಾರ ಬಂದು ಇಲ್ಲಿ ಎಣ್ಣೆನ ದೇವರಿಗೆ ನೈವೇದ್ಯ ಮಾಡಿ ಅವರು ಸ್ವೀಕರಿಸೋದಿಲ್ವಂತೆ. ಬಟ್ ಇಲ್ಲಿ ಎಣ್ಣೆ ತರೋ ಉದ್ದೇಶ ಏನಪ್ಪಾ ಅಂದ್ರೆ, ತಾವು ಎಣ್ಣೆ ಕುಡಿಯೋದನ್ನ ಬಿಡೋದಕ್ಕೋಸ್ಕರ ಒಂದು ಹರಕೆ ಹೊತ್ಕೊಳ್ತಾರಂತೆ. ಹಾಗೆ ದೇವರು ಅವರಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ತನನ ತನ್ನೆಡೆಗೆ
ಅಂದ್ರೆ ಎಣ್ಣೆ ಮೂಲಕ ತಗೊಂಡು ಅವ್ರಿಗೆ ಒಳ್ಳೆ ಜೀವನ ಕೊಡ್ತಾರೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ. ಅದನ್ನೇ ಇವರು ಹಿಂದಿನಲ್ಲಿ ಹೇಳಿರ್ತಕ್ಕಂಥದ್ದು. ನೋಡಿ, ದೇವಸ್ಥಾನದಿಂದ ಎಲ್ಲ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಇಲ್ಲಿ ಪಾರ್ಕಿಂಗ್ ಬಂತು, ಗಾಡಿಗೆ ಹೋಗ್ಬೇಕು. ಆಲ್ರೆಡಿ ಎಲ್ಲ ಹೋಗಿದ್ದಾರೆ. ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಮೊದಲೇ ಹೇಳಿದಾಗೆ ಡ್ರೈವರ್ ಫೋಟೋ, ಗಾಡಿ ನಂಬರು, ಹಾಗೆ ಲೊಕೇಶನ್ ಎಲ್ಲ ಹಾಕೊಂಡಿದ್ರೆ ಬಹಳ ಉತ್ತಮ. ಅದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಕಡೆನೂ ಇದನ್ನ ಮಾಡೋದನ್ನ ಮಿಸ್ ಮಾಡಬೇಡಿ. ಇದೆ ಈಗ ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ. ಗೊತ್ತೇ ಆಗೋದಿಲ್ಲ ಯಾವ ಕಡೆ ಹೋಗ್ತೀವಿ, ಯಾವ ಕಡೆ ಬರ್ತೀವಿ ಅಂತೇಳಿ. ನಾನು ಆಕ್ಚುಲಿ ಈ ಕಡೆ ಹೋಗ್ಬಿಟ್ಟಿದ್ದೆ. ಆಗ್ಲೇ ಒಂದು ಹೆಸರಿದೆ ಅಂತೇಳಿ ತೋರಿಸಿದ್ದಲ್ಲ. ನೋಡಿ, ದೇವಸ್ಥಾನ ಕಡೆ ಪೂಜಾ ಸಾಮಗ್ರಿಗಳ ಅಂಗಡಿ ಇರೋದು ಹೆಚ್ಚು, ಬಟ್ ಇಲ್ಲಿ ಬಾರ್ ಇರ್ತಕ್ಕಂಥದ್ದು. ದೇವರಿಗೆ ನೈವೇದ್ಯ ಮಾಡೋದಕ್ಕೆ ಅಥವಾ ಅರ್ಸೋದಕ್ಕೆ ತಗೊಳ್ಳೋದಕ್ಕೆ ಸಾಕಷ್ಟು ಮಾಲಿದೆ. ಅನ್ಕೊಂಡಿದ್ದೆ ಏನು ಅಲ್ಲ. ಈಗ ನಿಮ್ಗೆ ಅನಿಸ್ತು ಇಲ್ಲಿ ಎಣ್ಣೆ ಅಂಗಡಿ ಇರೋದು ನೋಡಿ? ಎಣ್ಣೆ ಅಂಗಡಿ ಇರೋದು ಇಲ್ಲಿ ಕುಡಿತಾರ, ನಾವು ಬೆಳೆ ತೆಗ್ದಿಟ್ಟಿದಾರಲ್ಲಪ್ಪ ಅನ್ಕೊಂಡೆ. ಖುಷಿ ಆಯ್ತಾ ಬೇಜಾರಾಯ್ತಾ? ಬೇಜಾರಾಯ್ತಲ್ವಾ ದೇವಸ್ಥಾನದಲ್ಲಿ ಬಾಟಲ್ ತಗೊಂಡು ಹೋಗ್ತಾ ಇದಾರೆ. ನಿಮ್ ಮಿಸ್ಸಸ್ ಇದ್ದಾರೆ ಅಂತ ಸುಳ್ಳು ಹೇಳ್ಬಿಡಿ. ಏನಿಲ್ಲ, ಆತರ ಏನಿಲ್ಲ. ಬಟ್ ಒಂಥರ ಡಿಫ್ರೆಂಟ್. ನಿಮ್ಗೆ ಗೊತ್ತಿತ್ತ ಮೊದಲು ಈ ತರ ಇದೆ ಅಂತ? ಗೊತ್ತಿಲ್ಲ, ಇದೆ ಫಸ್ಟ್ ನೋಡಿ, ಪ್ರಪಂಚದಲ್ಲಿ ಇನ್ನು ಎಷ್ಟು ವಿಸ್ಮಯಗಳು ಅಡಗಿದೆ ಅಂತ. ಹೌದು. ಇಲ್ಲಿ ಮಳೆಯಲ್ಲಿ ನಿಂದು ಒಂಥರ ಚಳಿ ಆಗ್ಬಿಟ್ಟಿತ್ತು. ಅಲ್ಲೆಲ್ಲಾರ ಕೈಲೂ ಎಣ್ಣೆ ಬಾಟ್ಲಿದ್ದು ನೋಡಿ ಸ್ವಲ್ಪ ಬೆಚ್ಚಗಾಯ್ತು. ಆಮೇಲೆ ಗೊತ್ತಾಯ್ತು ನಂಗೆ ಎಣ್ಣೆ ತಗೊಂಡೋಗ್ತಾ ಇರೋದು ಬಂದು ಜನ ಎಣ್ಣೆ ಕುಡಿದನ್ನ ಬಿಡ್ಬೇಕಂತೆ. ಆತರ ದೇವ್ರ ಏನ್ ಮಾಡ್ತಾರಂತೆ, ನಿನ್ನಲ್ಲಿ ಇರ್ತಕ್ಕಂಥ ಕೆಟ್ಟತನ ನಾನು ತಗೊಳ್ತೀನಿ, ನಿನ್ಗೆ ಒಳ್ಳೆತನ ಕೊಡ್ತೀನಿ ಅಂತ ಹೇಳಿ ಎಣ್ಣೆನ ಸ್ವೀಕಾರ ಮಾಡೋದಂತೆ. ಆ ತರ ಒಂದು ಪದ್ಧತಿನ ಕೇಳ್ಪಟ್ಟೆ. ಓಕೆ.